ಗೆದ್ದವ್ರಿಗೆ ಕೂಡ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಸೋತವ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಶ್ರಮ ಪಡೋದಿದೆಯಲ್ಲ, ಗುರಿ ಇದೆಯಲ್ಲ, ಅದು ಶಾಶ್ವತ. ಗೆಲುವು ಕ್ಷಣಿಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಂತೇಳಿ ಗೆಲ್ಲಬಾರದು ಅಂತ ಹೇಳಲ್ಲ, ಗೆಲ್ಲೇಬೇಕು. ಅದಕ್ಕೆ ಗುರಿ ಮತ್ತು ಪರಿಶ್ರಮ, ಅದಕ್ಕೆ ತರಬೇತಿ, ಒಳ್ಳೆ ತರಬೇತಿ ಇದ್ರೆ ಮಾತ್ರ, ಮತ್ತೆ ಒಳ್ಳೆ ಕ್ರೀಡಾಂಗಣ ಇದ್ರೆ ಮಾತ್ರ ನಾವು ಅದನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಹಾಕಿ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ದಾರೆ. ತುಮಕೂರಿನಲ್ಲಿ ಎಲ್ಲ ಇದಾವೆ, ಹಾಕಿ ಕ್ರೀಡಾಂಗಣ ಒಂದಿಲ್ಲ. ಮತ್ತೆ ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಒಂದು ಮಾಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 25 ಕೋಟಿ ಕೂಡ ಕೇಳಿದ್ದಾರೆ. 25 ಕೋಟಿ ಕೊಡಕ್ಕಾಗಲ್ಲ. ಮಂಗಳೂರು ಮತ್ತು ಉಡುಪಿನಲ್ಲಿ ಎಷ್ಟು ಕೋಟಿಗಳನ್ನ ಕೊಟ್ಟಿದ್ದೇವೆ, ಅಷ್ಟು ಕೋಟಿ ರೂಪಾಯಿಗಳನ್ನ ಇಲ್ಲೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. 6 ಕೋಟಿ ಇಲ್ಲೂ ಕೂಡ 6 ಕೋಟಿ ಕೊಡೋಣ. ನಾವು ತುಮಕೂರು ಜಿಲ್ಲೆಯಿಂದ ಉತ್ತಮವಾದಂಥ ಕ್ರೀಡಾಪಟುಗಳು ಬರಲಿ,